ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿರೋಂಥ ಡಿಸೈನ ತೋರಿಸ್ತಾ ಇದ್ದೀನಿ. ಇದಕ್ಕೆ 6 ಎಳೆ ಥ್ರೆಡನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸೀರೆ ರೈಟ್ ಸೈಡಲ್ಲಿ ಲಾಕನ್ನು ಮಾಡ್ಕೋಬೇಕು. ಸೀರೆ ರೈಟ್ ಸೈಡಲ್ಲಿ ಲಾಕನ್ನು ಮಾಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕನ್ನು ಮಾಡ್ಕೋಬೇಕು. ಟೈಟಾಗಿರಲಿ ಅಂತ ಎರಡೆರಡು ಸಾರಿ ಲಾಕನ್ನು ಮಾಡ್ಕೊಳ್ತೀವಿ. 2 ಸಾರಿ ಲಾಕ್ ಆದಮೇಲೆ ಪಕ್ಕನೇ ಸಿಂಗಲ್ ಕ್ರೋಶೆಟನ್ನು ವರ್ಕ್ ಮಾಡ್ಕೊಳ್ಳೋಣ. 4ರಿಂದ 5 ಸಿಂಗಲ್ ಕ್ರೋಶೆಟನ್ನು ವರ್ಕ್ ಮಾಡ್ಕೊಳ್ಳೋಣ. 1 2 3 4 ಸಿಂಗಲ್ ಕ್ರೋಶೆಟ್ ಆಗಿದೆ. ಲಾಕನ್ನು ಸೇರಿಸ್ಕೊಂಡಾಗ 5 ಸಿಂಗಲ್ ಕ್ರೋಶೆಟ್ ಆಗುತ್ತೆ. ಇನ್ನೊಂದು ಹಾಕ್ಕೊಳ್ತೀನಿ ನಾನು ಸಿಂಗಲ್ ಕ್ರೋಶೆಟನ್ನು. ಒಟ್ಟು 6 ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಂಡ್ಮೇಲೆ ಒಂದು ರಿಂಗ್ ಬೀಡನ್ನು ಹಾಕ್ಕೋಬೇಕು. ರಿಂಗ್ ಬೀಡ್ ಒಳಗಡೆ ಹೋಗಿ ದಾರಾನ ತಂದು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕನ್ನು ಮಾಡ್ಕೋಬೇಕು. ನೀಡ ಮೇಲೆ ದಾರಾನ ಸುತ್ಕೋಬಾರ್ದು, ಹಾಗೆಯೇ ಸಿಂಗಲ್ ಕ್ರೋಶೆಟನ್ನು ಮಾಡ್ಕೋಬೇಕು. ರಿಂಗ್ ಒಳಗಡೆ ಹೋಗಿ ದಾರಾನ ತಂದು 2 ಲೂಪನ್ನು ಒಂದು ಸಾರಿ ಮಾಡ್ಕೊಂಡಾಗ ಸಿಂಗಲ್ ಕ್ರೋಶೆಟ್ ಆಗುತ್ತೆ. ಸಿಂಗಲ್ ಕ್ರೋಶೆಟ್ ಆದಮೇಲೆ ಒಂದು ಸ್ಮಾಲ್ ಸೈಜ್ ಬೀಡನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಮಾಲ್ ಸೈಜ್ ಬೀಡನ್ನು 6 ಎಳೆ ಥ್ರೆಡ್ಗೂ ಇನ್ಸೈಡ್ ಮಾಡ್ಕೋಬೇಕು. ಬೀಡ್ ಇನ್ಸೈಡ್ ಆದಮೇಲೆ ನೀಡ ಮೇಲೆ ಒಂದು ಸಾರಿ ಥ್ರೆಡನ್ನು ಸುತ್ತಕೊಂಡು ಆ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರಾನ ತಂದು ನೀಡ ಮೇಲೆ 3 ಲೂಪ್ ಆಗಿರುತ್ತೆ. 2 ಲೂಪನ್ನು ಒಂದು ಮಾಡ್ಕೊಳ್ಳೋಣ, ಮತ್ತೆ 2 ಲೂಪನ್ನು ಒಂದು ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಮತ್ತೆ ಒಂದು ಬೀಡ್, ಮತ್ತೆ ಒಂದು ಡಬಲ್ ಕ್ರೋಶೆಟ್ ಕಂಬ. ಜಾಸ್ತಿ ಉದ್ದ ಮಾಡ್ಕೋಬಾರ್ದು, ಕಂಬನ ಸ್ವಲ್ಪ ಪುಟ್ಟದಾಗೆ ಇರಲಿ. ಒಂದು ಕಂಬ ಒಂದು ಬೀಡು, ಒಂದು ಕಂಬ ಒಂದು ಬೀಡನ್ನು ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಒಂದು ಬೀಡನ್ನು ಹಾಕ್ಕೋಬೇಕು. ಮತ್ತೆ ಒಂದು ಡಬಲ್ ಕ್ರೋಶೆಟ್ ಕಂಬ ಒಂದು ಬೀಡು. ಒಟ್ಟು ಇಲ್ಲಿ 5 ಬೀಡನ್ನು ಇನ್ಸೈಡ್ ಮಾಡ್ಕೋಬೇಕು. 5 ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಒಂದು ಬೀಡನ್ನು ಹಾಕ್ಕೊಂಡು ನೋಡಿ 4 ಆಗಿದೆ. ಇದೊಂದು 5ನೇ ಬೀಡನ್ನು ಹಾಕ್ಕೊಳ್ತಾ ಇದ್ದೀನಿ. ಐದು ಕಂಬ 5 ಬೀಡು ಆದಮೇಲೆ ಈಗ ಮತ್ತೆ ಒಂದು ಬೀಡನ್ನು ಹಾಕ್ಕೊಳ್ಳೋಣ. ಸ್ಮಾಲ್ ಸೈಜ್ ಬೀಡನ್ನು ಯೂಸ್ ಮಾಡ್ತಾ ಇರೋದು. ಒಂದು ಬೀಡನ್ನು ಹಾಕ್ಕೊಂಡು ನೀಡ ಮೇಲೆ 2 ಸಾರಿ ಥ್ರೆಡನ್ನು ಸುತ್ಕೋಬೇಕು. ರಿಂಗ್ ಬೀಡ್ ಒಳಗಡೆ ಹೋಗಿ ದಾರಾನ ತಂದು ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. 2 ಲೂಪಲ್ಲಿ ಒಂದು ಸಾರಿ ಮಾಡ್ಕೊಳ್ಳೋಣ, ಮತ್ತೆ 2 ಲೂಪಲ್ಲಿ ಒಂದು ಸಾರಿ, ಮತ್ತೆ 2 ಲೂಪಲ್ಲಿ ಒಂದು ಸಾರಿ ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡಿಕೊಂಡು ಮತ್ತೆ ಒಂದು ಬೀಡ್, ಮತ್ತೆ ಒಂದು ತ್ರಿಬಲ್ ಕ್ರೋಶೆಟ್ ಕಂಬ. ನೀಡ ಮೇಲೆ 2 ಸಾರಿ ಥ್ರೆಡನ್ನು ಸುತ್ತಕೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರಾನ ತಂದು ಕಂಬನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆಟ್ ಕಂಬ 5 ಡಬಲ್ ಕ್ರೋಶೆಟ್ ಕಂಬ 2 ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀವಿ. ಕಂಬ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಲಾಸ್ಟ್ಗೆ ಒಂದು ತ್ರಿಬಲ್ ಕ್ರೋಶೆಟ್ ಕಂಬ ಮಾಡ್ಕೊಂಡಿದ್ದೀವಲ್ವ, ಈಗ ಅದೇ ಕಂಬಕ್ಕೆ ಸಿಂಗಲ್ ಕ್ರೋಶೆಟನ್ನು ವರ್ಕ್ ಮಾಡ್ಕೋಬೇಕು. ಅದು ಫುಲ್ ಆ ಕಂಬ ಎಷ್ಟು ಹಿಡಿಯುತ್ತೋ ಅಷ್ಟೂ ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ಳೋಣ. 1 2 3 4 5 ಸಿಂಗಲ್ ಕ್ರೋಶೆಟ್ ಆಗಿದೆ. ಇನ್ನೂ ಒಂದು ಹಾಕ್ಕೊಳ್ತೀನಿ. 6 ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ತೀನಿ ನಾನು. 6 ಸಿಂಗಲ್ ಕ್ರೋಶೆಟ್ ಆದಮೇಲೆ ಬೀಡ್ಗೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕನ್ನು ಮಾಡ್ಕೋಬೇಕು. ಬೀಡ್ಗೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಆದಮೇಲೆ ನೋಡಿ ಈ ರೀತಿ ಬರುತ್ತೆ ಡಿಸೈನು. ಶಂಕು ಡಿಸೈನ್ ಥರ ಬರುತ್ತೆ. ಇದು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಒಂದು ಬೀಡನ್ನು ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಶೆಟ್ ಆದಮೇಲೆ ಒಂದು ಬೀಡ್, ಸ್ಮಾಲ್ ಸೈಜ್ ಬೀಡ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆಟನ್ನು ವರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಸೈಡು ನಾವು ಡಬಲ್ ಕ್ರೋಶೆಟನ್ನು ಮಾಡ್ಕೊಂಡ್ವಿ. ಈಗ ಈ ಕಡೆಗೆ ನಾವು ಸಿಂಗಲ್ ಕ್ರೋಶೆಟನ್ನು ವರ್ಕ್ ಮಾಡ್ಕೊಳ್ತೀವಿ. ಒಂದು ಬೀಡು ಒಂದು ಸಿಂಗಲ್ ಕ್ರೋಶೆಟು, ಒಂದು ಬೀಡು ಒಂದು ಸಿಂಗಲ್ ಕ್ರೋಶೆಟಾಗಿ ಮಾಡ್ಕೊಳ್ತೀನಿ. ಒಟ್ಟು ಇಲ್ಲಿ 6 ಬೀಡನ್ನು ಇನ್ಸೈಡ್ ಮಾಡ್ಕೊಳ್ತೀನಿ. 6 ಬೀಡನ್ನು ಹಾಕ್ಕೊಂಡು 6 ಸಿಂಗಲ್ ಕ್ರೋಶೆಟನ್ನು ಮಾಡ್ಕೋಬೇಕು. ಆ ರಿಂಗ್ ಫುಲ್ ಕವರ್ ಆಗುತ್ತೆ. ಆ ರಿಂಗ್ ಫುಲ್ ಕವರ್ ಆಗೋವರೆಗೂ ನಾವು ಮಾಡ್ಕೋಬೇಕಾಗುತ್ತೆ. ಲಾಸ್ಟ್ ಒಂದು ಬೀಡನ್ನು ಹಾಕ್ಕೊಳ್ತೀನಿ. ಈಗ 6 ಸಿಂಗಲ್ ಕ್ರೋಶೆಟ್ಟು 6 ಬೀಡನ್ನು ಹಾಕ್ಕೊಂಡ್ಮೇಲೆ ಬಟ್ಟೆಗೆ ನೋಡಿ ಎಲ್ಲಿ ಬರುತ್ತೆ ಅಲ್ಲಿಗೆ 2 ಚೈನ್ ಗ್ಯಾಪ್ ಬಿಟ್ಟು ಲಾಕನ್ನು ಮಾಡ್ಕೋಬೇಕು. ಬಟ್ಟೆಗೆ ಈ ರೀತಿ ಬರುತ್ತೆ ಡಿಸೈನು. ಶಂಕು ಡಿಸೈನು ತುಂಬಾ ಚೆನ್ನಾಗಿರುತ್ತೆ.
ಬಟ್ಟೆಗೆ ನೋಡಿ 2 ಚೈನ್ ಆಗೋವಷ್ಟು ಸ್ಪೇಸನ್ನು ಬಿಟ್ಟು ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಶಂಕು ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ 6 ಚೈನ್ ಸ್ಟಾರ್ಟಿಂಗಲ್ಲಿ ನಾವು 6 ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡ್ವಲ್ವ, ಅದೇ ಥರನೇ ಈ ಕಡೆಯೂ 6 ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. 5 ಅಥವಾ 6 ಸಿಂಗಲ್ ಕ್ರೋಶೆಟನ್ನು ಮಾಡ್ಕೋಬೇಕು. ನೋಡಿ 5 ಅಥವಾ 6 ಸಿಂಗಲ್ ಕ್ರೋಶೆಟ್ ಆದಮೇಲೆ 2 ಚೈನನ್ನು ಹಾಕ್ಕೊಳ್ತೀನಿ. 2 ಚೈನನ್ನು ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡನ್ನು ಸುತ್ತಕೊಂಡು ಆ ಸಿಂಗಲ್ ಕ್ರೋಶೆಟ್ ಪಕ್ಕನೇ ಹೋಗಿ ದಾರಾನ ತಂದು ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಕಂಬ ಆದಮೇಲೆ 3 ಚೈನನ್ನು ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಟ್ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು. ಪಿಕೋ ಡಿಸೈನ್ ಬರುತ್ತೆ. ಮತ್ತೆ ಒಂದು ನೀಡಲ್ ಮೇಲೆ ಒಂದು ಸರಿ ಥ್ರೆಡನ್ನು ಸುತ್ತಕೊಂಡು ಒಂದು ಚೈನ್ ಆಗುವಷ್ಟು ಸ್ಪೇಸನ್ನು ಬಿಟ್ಟು ಕಂಬನ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 3 ಚೈನ್ ಅದೇ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು. ಪಿಕೋ ಡಿಸೈನ್ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಬೇಕಂದರೆ ನೀವು ಒಂದು ಕಂಬ ಆದಮೇಲೆ ಒಂದು ಬೀಡನ್ನು ಹಾಕ್ಕೋಬೋದು. ನಾನು ಬೀಡ್ ಜಾಸ್ತಿ ಆಗುತ್ತೆ ಡಿಸೈನ್ಗೆ ಅಂತ ನಾನು ಬೀಡ್ ಯೂಸ್ ಮಾಡ್ತಾ ಇಲ್ಲ. ಒಂದು ಕಂಬ ಆದಮೇಲೆ 3 ಚೈನ್ ಅದೇ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು. ನಾನಿಲ್ಲಿ ಒಟ್ಟು 6 ಪಿಕೋ ಡಿಸೈನನ್ನು ಮಾಡ್ಕೊಳ್ತೀನಿ. 3 ಆಗೈತೆ ನೋಡಿ. ಡಿಸೈನ್ ಆದಮೇಲೆ 5 ಅಥವಾ 6 ಸಿಂಗಲ್ ಕ್ರೋಶೆಟ್ ಆದಮೇಲೆ 6 ಪಿಕೋ ಡಿಸೈನನ್ನು ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 3 ಚೈನ್ ಅದೇ ಕಂಬಕ್ಕೆ ಲಾಕ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ ಟಚ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಒಂದು ಆರ್ಚಿಗೂ ಇನ್ನೊಂದು ಆರ್ಚಿಗೂ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸನ್ನು ಬಿಟ್ಟು ಈ ರೀತಿಯಾಗಿ ವರ್ಕ್ ಮಾಡ್ಕೋಬೋದು. ನಿಮಗೆ ಜಾಸ್ತಿ ದೂರ ಆಗುತ್ತೆ ಅನ್ನೋದಾದರೆ ನೀವು 3 ಅಥವಾ 4 ಕಂಬನ ಹಾಕ್ಕೋಬೋದು. ಇಲ್ಲ ಕಂಬ ಬೇಡವೇ ಬೇಡ ಅಂದರೆ ಪಿಕೋ ಡಿಸೈನನ್ನು ಸ್ಕಿಪ್ ಮಾಡ್ಬೋದು. ಆ ಜಾಗದಲ್ಲಿ ನೀವು ಕುಚ್ಚಬೇಕಾದ್ರೆ ನೀವು ಕುಚ್ಚನ್ನು 3 or 4 ಚೈನನ್ನು ಹಾಕ್ಕೊಂಡು ಕುಚ್ಚು ಕಟ್ಟೋ ಥರ ನೀವು ಮಾಡ್ಕೋಬೋದು. ನಾನು ಕುಚ್ಚು ಬೇಡ ಅಂತ ನಾನು ಕಂಬನ ಮಾಡಿಕೊಂಡು ಪಿಕೋ ಡಿಸೈನನ್ನು ಮಾಡ್ಕೊಳ್ತೀನಿ. ನೋಡಿ 6 ಕಂಬ ಕಂಪ್ಲೀಟ್ ಆಗಿದೆ. 6 ಕಂಬ ಆದಮೇಲೆ ಒಂದು ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೋಬೇಕು. ನೋಡಿ 6 ಕಂಬ ಆದಮೇಲೆ ಒಂದು ಚೈನನ್ನು ಹಾಕ್ಕೊಳ್ತೀನಿ. ಒಂದು ಚೈನನ್ನು ಹಾಕ್ಕೊಂಡು ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 5 ಸಿಂಗಲ್ ಕ್ರೋಶೆಟನ್ನು ವರ್ಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ನೀವು ಎಷ್ಟು ಹಾಕ್ಕೊಂಡಿರ್ತೀರೋ ಸಿಂಗಲ್ ಕ್ರೋಶೆಟು ಅಷ್ಟೇ ಸಿಂಗಲ್ ಕ್ರೋಶೆಟನ್ನು ಹಾಕ್ಕೋಬೇಕಾಗುತ್ತೆ. ಆರ್ಚಿನ ಹಿಂದೆ ಮುಂದೆ ಅಷ್ಟು ಚೈನ್ಸನ್ನು ಹಾಕ್ಕೋಬೇಕು. ಸಿಂಗಲ್ ಕ್ರೋಶೆಟನ್ನು ವರ್ಕ್ ಮಾಡ್ಕೋಬೇಕು. ಒಂದು ಚೈನನ್ನು ಹಾಕ್ಕೊಂಡು ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ 5 ಅಥವಾ 6 ಸಿಂಗಲ್ ಕ್ರೋಶೆಟನ್ನು ವರ್ಕ್ ಮಾಡ್ಕೊಳ್ಳೋಣ. ನಿಮಗೆ ಈ ಜಾಗದಲ್ಲಿ ನಮಗೆ ಕುಚ್ಚಬೇಕು ಅಂತಾದರೆ ಪಿಕೋ ಡಿಸೈನನ್ನು ಸ್ಕಿಪ್ ಮಾಡಿ 4 ಚೈನನ್ನು ಹಾಕ್ಕೊಂಡು ಕುಚ್ಚನ್ನು ಕಟ್ಕೋಬೋದು. ನಾನಿಲ್ಲಿ ಕುಚ್ಚು ಬೇಡ ಅಂತ ಪಿಕೋ ಡಿಸೈನನ್ನು ಹಾಕ್ಕೊಂಡಿದ್ದೀನಿ. 6 ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಂಡ್ಮೇಲೆ ಒಂದು ಬೀಡನ್ನು ಹಾಕ್ಕೋಬೇಕು, ರಿಂಗ್ ಬೀಡನ್ನು. ನೋಡಿ ಈಗ ಒಂದು ಬೀಡನ್ನು ಹಾಕ್ಕೊಳ್ಳೋಣ. ಬೀಡಿಗೆ ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕನ್ನು ಮಾಡ್ಕೋಬೇಕು. ಬೀಡ್ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಒಂದು ಬೀಡನ್ನು ಹಾಕ್ಕೋಬೇಕು. ನೋಡಿ ಇದರಲ್ಲೂ ಅಷ್ಟೇ ನಾವು ಲಾಕ್ ಆದಮೇಲೆ ಒಂದು ಬೀಡನ್ನು ಹಾಕ್ಕೊಂಡಿದ್ವಲ್ವ ಅದೇ ಥರನೇ ಈ ಕಡೆ ಈ ಸ್ಟಾರ್ಟಿಂಗ್ ಹಾಕ್ಕೊಂಡಿರ್ತೀವಲ್ಲ ಅದೇ ಥರನೇ ಫುಲ್ ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶೆಟ್ ಆದಮೇಲೆ ಒಂದು ಬೀಡನ್ನು ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡನ್ನು ಸುತ್ತಕೊಂಡು ಆ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರಾನ ತಂದು ನೀಡಲ್ ಮೇಲೆ 3 ಲೂಪ್ ಆಗಿರುತ್ತಲ್ವ 2 ಲೂಪಲ್ಲಿ ಒಂದು ಸರಿ ಮಾಡ್ಕೊಳ್ಳೋಣ. ಮತ್ತು 2 ಲೂಪಲ್ಲಿ ಒಂದು ಸರಿ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಕಂಬ ಆದಮೇಲೆ ಮತ್ತೆ ಒಂದು ಬೀಡನ್ನು ಹಾಕ್ಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆಟ್ ಕಂಬ.
5 ಬೀಡನ್ನು ಹಾಕ್ಕೊಂಡು 5 ಕಂಬನ ಹಾಕ್ಕೋಬೇಕು. 5 ಬೀಡ್ಸ್ 5 ಕಂಬ ಆದಮೇಲೆ ಮತ್ತೆ ತ್ರಿಬಲ್ ಕ್ರೋಶೆಟ್ ಕಂಬ 2 ಹಾಕ್ಕೊಳ್ತೀವಿ ನಾವು. ಮೂರು ಆಗೈತೆ. ಈಗ 4ನೇ ಬೀಡನ್ನು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಹಾಕ್ಕೋಬೇಕು ಥ್ರೆಡ್ಗೆ ಬೀಡ್ಸನ್ನು, ಇಲ್ಲಾಂದರೆ ಬಿಚ್ಚಿ ಬರುತ್ತೆ. ಬೀಡ್ ಹಾಕ್ಕೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರನ ತಂದು 2 ಲೂಪಲ್ಲಿ ಒಂದು ಸರಿ, ಮತ್ತೆ 2 ಲೂಪಲ್ಲಿ ಒಂದು ಸರಿ, ಮತ್ತೆ ಒಂದು ಬೀಡ್, ಮತ್ತೆ ಒಂದು ಕಂಬ, 2 ಲೂಪಲ್ಲಿ ಒಂದು ಸರಿ, ಮತ್ತೆ 2 ಲೂಪಲ್ಲಿ ಒಂದು ಸರಿ, ಮತ್ತೆ ಈಗ ನೋಡಿ 5 ಕಂಬ ಆದಮೇಲೆ ಒಂದು ಬೀಡನ್ನು ಹಾಕ್ಕೊಳ್ತೀನಿ. ಒಂದು ಬೀಡನ್ನು ಹಾಕ್ಕೊಂಡು ನೀಡ ಮೇಲೆ 2 ಸಾರಿ ಥ್ರೆಡನ್ನು ಸುತ್ತಕೊಂಡು ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ತ್ರಿಬಲ್ ಕ್ರೋಶೆಟ್ ಕಂಬ ಆದಮೇಲೆ ಒಂದು ಬೀಡ್, ಮತ್ತೆ ನೀಡ ಮೇಲೆ 2 ಸಾರಿ ಥ್ರೆಡನ್ನು ಸುತ್ತಕೊಂಡು ಮತ್ತೆ ಒಂದು ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. 2 ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ ನಾನು ಲಾಸ್ಟಲ್ಲಿ. ಕಂಬ ಆದಮೇಲೆ 1 or 2 ಚೈನನ್ನು ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು. ಲಾಸ್ಟಲ್ಲಿ ಈಗ ಲಾಸ್ಟ್ಗೆ ಏನು ಹಾಕ್ಕೊಂಡಿದ್ದೀವೋ ತ್ರಿಬಲ್ ಕ್ರೋಶೆಟ್ ಕಂಬನ, ಅದೇ ಕಂಬಕ್ಕೆ 6 ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. 5 ಅಥವಾ 6 ಸಿಂಗಲ್ ಕ್ರೋಶೆಟನ್ನು ಮಾಡ್ಕೋಬೇಕಾಗುತ್ತೆ. ಸಿಂಗಲ್ ಕ್ರೋಶೆಟ್ ಕಂಪ್ಲೀಟ್ ಆದಮೇಲೆ ರಿಂಗ್ ಬೀಡ್ಗೆ ಒಂದು ಸಿಂಗಲ್ ಕ್ರೋಶೆಟ್, ಒಂದು ಸಿಂಗಲ್ ಕ್ರೋಶೆಟ್ ಆದಮೇಲೆ ಒಂದು ಬೀಡನ್ನು ಹಾಕ್ಕೋಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಡಿಸೈನು. ಈಗ ಒಂದು ಸಿಂಗಲ್ ಕ್ರೋಶೆಟ್ ಆದಮೇಲೆ ಒಂದು ಬೀಡನ್ನು ಹಾಕ್ಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೋಬೇಕು. ಒಂದು ಬೀಡ್ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್. ಒಟ್ಟು ಇಲ್ಲಿ 6 ಬೀಡ್ಸನ್ನು ಯೂಸ್ ಮಾಡ್ತೀನಿ. ಈ ಕಡೆ ನಾನು 6 ಬೀಡ್ಸನ್ನು ಹಾಕ್ಕೊಳ್ಳೋದು, ಸಿಂಗಲ್ ಕ್ರೋಶೆಟನ್ನು ವರ್ಕ್ ಮಾಡ್ಕೋಬೇಕು. ಆ ರಿಂಗ್ ಫುಲ್ಲು ಕಂಪ್ಲೀಟ್ ಆಗುತ್ತೆ 6 ಬೀಡ್ ಹಾಕ್ಕೊಂಡಾಗ. ಈ ಸೈಡು ಅರ್ಧಕ್ಕೆ ನಾವು ಡಬಲ್ ಕ್ರೋಶೆಟ್ ಆಗಿ ವರ್ಕ್ ಮಾಡ್ಕೊಳ್ತೀವಿ, ಇನ್ನು ಅರ್ಧಕ್ಕೆ ಸಿಂಗಲ್ ಕ್ರೋಶೆಟ್ ಆಗಿ ವರ್ಕ್ ಮಾಡ್ಕೊಳ್ತೀವಿ. ಒಂದು ಶಂಕು ಡಿಸೈನ್ ಥರ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಸ್ಯಾರಿಗೆ ಹಾಕೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಕಂಪ್ಲೀಟ್ ಆದಮೇಲೆ ಬಟ್ಟೆಗೆ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಟೂ ಚೈನ್ ಗ್ಯಾಪ್ ಅಷ್ಟು ಬಿಟ್ಟು ಲಾಕನ್ನು ಮಾಡ್ಕೋಬೇಕಾಗುತ್ತೆ. ಸ್ಟ್ರೈಟಾಗಿ ಅಲ್ಲಿಗೆ ಬರುತ್ತೆ ಅದು. 2 ಚೈನ್ ಗ್ಯಾಪ್ ಅಷ್ಟು ಬಿಟ್ಟು ಲಾಕನ್ನು ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ಪಕ್ಕನೇ 5 ಸಿಂಗಲ್ ಕ್ರೋಶೆಟನ್ನು ಮಾಡ್ಕೋಬೇಕು. ಫುಲ್ ಸ್ಯಾರಿನೂ ಇದೇ ಥರನೇ ಕಂಪ್ಲೀಟಾಗಿ ಬರುತ್ತೆ. ನಾನು 2 ಡಿಸೈನ್ ಹಾಕಿ ತೋರಿಸ್ತಾ ಇರೋದು. 5 ಸಿಂಗಲ್ ಕ್ರೋಶೆಟ್ ಆದಮೇಲೆ ಮತ್ತೆ 6 ಕಂಬನ ಮಾಡಿಕೊಂಡು ಪೀಕೋ ಡಿಸೈನನ್ನು ಮಾಡ್ಕೋಬೇಕಾಗುತ್ತೆ. ಇದೇ ಥರನೇ ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮಗೆ ಕುಚ್ಚಬೇಕಂತಾದರೆ ನೀವು ಕುಚ್ಚನ್ನು ಜಾಗ ಮಾಡ್ಕೋಬೋದು. ಹೇಳಿದ್ನಲ್ವ, ಪೀಕೋ ಡಿಸೈನನ್ನು ಸ್ಕಿಪ್ ಮಾಡಿ ಆ ಜಾಗದಲ್ಲಿ 4 ಚೈನ್ ಆಗಲಿ ಹಾಕ್ಕೊಂಡು ಕುಚ್ಚನ್ನು ಕಟ್ಕೋಬೋದು. ಈ ರೀತಿ ಬರುತ್ತೆ ನೋಡಿ. ಬ್ಯಾಕ್ ಸೈಡ್ಗೆ ಈ ಎಕ್ಸ್ಟ್ರಾ ಥ್ರೆಡ್ನೆಲ್ಲ ಹಾಕಿ ಗಮ್ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಬ್ಯಾಕ್ ಸೈಡಲ್ಲಿ ಎಕ್ಸ್ಟ್ರಾ ಥ್ರೆಡ್ನೆಲ್ಲ ರಿಮೂವ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬರುತ್ತೆ ಫೈನಲ್ ಆಗಿ ಡಿಸೈನು. ತುಂಬಾ ಚೆನ್ನಾಗಿ ಬರುತ್ತೆ, ಗ್ರ್ಯಾಂಡಾಗಿರುತ್ತೆ. ಒಂದೇ ಸ್ಟೆಪ್ಪಲ್ಲಿ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಈ ಡಿಸೈನ್ಗೆ ಚಾರ್ಜ್ ಮಾಡ್ಬೋದು ಅಂದರೆ ಒಂದು 450 to 500ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿ ನೀವು ಮಾಡ್ಕೋಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.